ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿಯನ್ನ ಇಡೀ ದೇಶದ ಜನತೆ ಫೇಸ್ ಮಾಡಿದ್ರು ಅಗೇನ್ ಅಂಥದ್ದೊಂದು ಪರಿಸ್ಥಿತಿ ದೇಶದಲ್ಲಿ ತಲೆದೂರುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ದೇಶದ ಪ್ರಧಾನಿನೇ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಿ ಅಂತ. ಅದರ ಅರ್ಥ ಕೋವಿಡ್ ನ ದಿನಗಳು ಮರುಕಳಿಸ್ತಾ ಇದೆಯಾ? ಇದಕ್ಕೆ ಕಾರಣ ಏನು ಅಂದ್ರೆ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಕೆಗೆ ಅಗೇನ್ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಪರಿಸ್ಥಿತಿ ಸುಧಾರಣೆ ಆಗೋ ತನಕ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಿ, ಚಿನ್ನ ಖರೀದಿಸಬೇಡಿ, ಆನ್ಲೈನ್ ಕ್ಲಾಸ್ ಅಳವಡಿಸಿಕೊಳ್ಳಿ, ಆನ್ಲೈನ್ ನಲ್ಲೇ ಮೀಟಿಂಗ್ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟನ್ನ ಎದುರಿಸೋದಕ್ಕೆ ಜೊತೆಯಾಗಿ ನಿಲ್ಲಬೇಕು ನಾಗರಿಕರು, ದೇಶವಾಸಿಗಳಿಗೆ ಮತ್ತೆ ಮನವಿ ಮಾಡಿಕೊಳ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ವಡೋದರಾ ರ್ಯಾಲಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹೈದರಾಬಾದ್ನಲ್ಲಿ ಹೇಳಿ ಒಂದು ದಿನದ ಒಳಗಡೆ ಮತ್ತೆ ಅದೇ ವಿಚಾರ ಪುನರುಚ್ಚರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿಗೆ ಪೆಟ್ರೋಲ್ ಡೀಸೆಲ್ನ ಅಭಾವ ಎದುರಾಗುತ್ತಾ ಸಿಲಿಂಡರ್ ರೀತಿಯಲ್ಲೇ ಇಡೀ ದೇಶದಲ್ಲಿ ಅನ್ನುವಂತಹ ಪ್ರಶ್ನೆಗೆ ಹೌದು ಅಂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಾಗರಿಕರ ಜವಾಬ್ದಾರಿ ಏನು? ದೇಶ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ, ಈ ರೀತಿ ಸಮಸ್ಯೆಗಳಾದಾಗ ದೇಶದ ಜೊತೆ ನಿಲ್ಲಬೇಕು, ಅದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಕೂಡ ಹೌದು. ಹಂಗಾಗಿ ಈಗಲೇ ನಾಗರಿಕರನ್ನ ಪ್ರಿಪೇರ್ ಮಾಡ್ತಿದ್ದಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂಗ್ ಹೇಳಿ ಅಂತ? ಅಂದ್ರೆ ಮೆಂಟಲಿ ನಾವು ಫಿಕ್ಸ್ ಆಗ್ತೀವಿ. ಹೌದು, ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ಬಿಟ್ಟಿದ್ರು, ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಮೆಂಟಲಿ ಪ್ರಜೆಗಳನ್ನ ಫಿಕ್ಸ್ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಮತ್ತೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅದರ ಅರ್ಥ ಈಗಲೇ ಅಭಾವ ಇದೆ ಅಂತಲ್ಲ, ಮುಂದೊಂದು ದಿನ ಈ ರೀತಿ ಅಭಾವ ಎದುರಿಸಬೇಕಾಗುತ್ತೆ ಇಡೀ ದೇಶ ಅಂತ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा, क्योंकि दुनिया में पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा. ಮತ್ತೊಂದು ಅಪ್ಡೇಟ್ ಇದೆ. ಮೋದಿ ಮಿತ ಬಳಕೆ ಪುನರುಚ್ಚಾರ, ಯಾವುದರ ಮುನ್ಸೂಚನೆ ಅನ್ನೋದು ಕುತೂಹಲ. ದೇಶಕ್ಕೆ ಮುಂದೆ ದೊಡ್ಡ ಆರ್ಥಿಕ ಬಿಕ್ಕಟ್ಟು ಕಾದಿದೆಯಾ? ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ತುಂಬಾ ದುಬಾರಿ ಆಗುತ್ತಾ? ಕೋವಿಡ್ ಲಾಕ್ಡೌನ್ ಅಂತ ಸ್ಥಿತಿ ಹೇರ್ಬಿಡ್ತಾರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದೊಂದು ದಿನ? ಅದಕ್ಕೆ ಈಗಲೇ ಸಿದ್ಧಗೊಳಿಸ್ತಿದ್ದಾರಾ ಪ್ರಜೆಗಳನ್ನ ಅಂತ ದೇಶದಾದ್ಯಂತ ತೀವ್ರ ಸಂಚಲನ ಮೂಡಿಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಸ್ಟೇಟ್ಮೆಂಟ್. ಮತ್ತೆ ಮತ್ತೆ ಒಂದೇ ದಿನದ ಗ್ಯಾಪ್ ಅಲ್ಲಿ ಮತ್ತೆ ಮತ್ತೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿತವಾಗಿ ಬಳಕೆ ಮಾಡಿ, ಮೆಟ್ರೋ ಸೇವೆಗಳನ್ನ ಅವಲಂಬನೆ ಮಾಡಿ, ಜನರ ಸೇವೆಗೆ ಇರುವಂತಹ ಸಂಚಾರ ಸೇವೆಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತ. ಜೊತೆಗೆ ಕೋವಿಡ್ ನ ಪರಿಸ್ಥಿತಿ ಯಾಕೆ ಮತ್ತೆ ಮರುಕಳಿಸುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಅಂದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರಸ್ತಾಪ ಮಾಡೋ ಪ್ರಕಾರ ಮೊದಲೆಲ್ಲ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇದ್ರು, ಸ್ಕೂಲಿಗೆ ಹೋಗ್ಬೇಕಾಗಿರ್ಲಿಲ್ಲ. ಹಾಗಾಗಿ ಮನೆಯಲ್ಲೇ ಆನ್ಲೈನ್ ಕ್ಲಾಸ್ ಅನ್ನ ಮಾಡಿ ಅನ್ನೋ ರೀತಿಯಲ್ಲಿ ಮತ್ತೆ ಕರೆ ಕೊಡ್ತಿದ್ದಾರೆ. ಜೊತೆಗೆ IT-BT ಕಂಪನಿಯವರು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ಬೇಕಂತ ಅಲ್ಲ, ಮನೆಯಲ್ಲೇ ನೀವು ಆರಾಮಾಗಿ ಕೆಲಸ ಮಾಡಬಹುದು, ಅದರಿಂದ ಪೆಟ್ರೋಲ್ ಡೀಸೆಲ್ ಅನ್ನ ಉಳಿಸಬಹುದು ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರೋದ್ರಿಂದ ನಾನು ಆಗ್ಲೇ ಹೇಳದ್ನಲ್ಲ, ಈಗಲೇ ಅಭಾವ, ಈಗಲೇ ತುರ್ತು ಪರಿಸ್ಥಿತಿ ಇದೆ ದೇಶದಲ್ಲಿ, ಈಗಲೇ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ವಾ, ಪರದಾಡ್ತಿದ್ದಾರ ಜನ ಅಂದ್ರೆ ಕೆಲವೊಂದ್ ಕಡೆ ಸಮಸ್ಯೆ ಆಗ್ತಾ ಇರಬಹುದು. ಆದ್ರೆ ಮುಂದೊಂದು ದಿನ ಈ ಸಮಸ್ಯೆ ತೀವ್ರ ಆಗುವ ಸಾಧ್ಯತೆಗಳಿರೋದ್ರಿಂದಲೇ ಈಗಲೇ ಜನ ಮೆಂಟಲಿ ನೀವು ಫಿಕ್ಸ್ ಆಗಿ ದಯವಿಟ್ಟು ಈ ರೀತಿಯ ಒಂದಷ್ಟು ಆಪ್ಷನ್ಗಳನ್ನ ಇಟ್ಕೊಂಡ್ಬಿಡಿ ಅನ್ನೋ ರೀತಿಯಲ್ಲಿ
ಕರೆ ಕೊಡ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. कोई युद्ध होता था तो लोग देश हित में सोना दान दे देते थे. आज